ಹಾಯ್ ನಮಸ್ಕಾರ. ಕ್ರಿಕ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಫಾಲೋ ಮಾಡಿಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಮಾಡ್ಬಿಡಿ. ಯಾಕಂದ್ರೆ ಪ್ರತಿಯೊಂದು ಇಂಚು ಕ್ರಿಕೆಟ್ ನ ಮಾಹಿತಿ ನಾನ್ ಕೊಡ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಹೌದು, ವಿಷಯಕ್ಕೆ ಬಂದ್ಬಿಡ್ತೀನಿ ನೇರವಾಗಿ. ಈಗ 2024 ಹತ್ತತ್ರ ಬರ್ತಾ ಇದ್ದಂಗೆ ನಿಮ್ಗೆ ಖುಷಿ ಆಗ್ತಾ ಬರತ್ತಲ್ವಾ? ಯಾಕಂದ್ರೆ IPL ಸ್ಟಾರ್ಟ್. IPL ಯಾರಿಗೆ ಇಷ್ಟ ಇದೆ? ಪ್ರತಿಯೊಬ್ಬರಿಗೂ ಕ್ರಿಕೆಟ್ ಅಂದ್ರೇನೆ ಇಷ್ಟ. ಅಂತದ್ರಲ್ಲಿ IPL ಇಷ್ಟ ಆಗದೆ ಇರತ್ತ? ತುಂಬಾ ಇಷ್ಟ ಆಗತ್ತೆ IPL. ಹೌದು, ನಾನು ನಿಮ್ಗೆ IPL ಈ ವರ್ಷದ IPL ಮಾರ್ಚ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಕ್ರಿಕೆಟ್ ಅಭಿಮಾನಿಗಳಿಗಂತೂ ಹಬ್ಬ, ಅದರಲ್ಲೂ RCB ಗಳಿಗಂತೂ ಇನ್ನೂ ಹಬ್ಬ ಆಗತ್ತೆ. ಯಾಕಂದ್ರೆ RCB ಗಂತೂ ತುಂಬಾನೇ ಫ್ಯಾನ್ ಬೇಸ್ ಇದ್ದಾರೆ, ಅದು ನಾವು ಹೇಳ್ಬೇಕಂತಾನೆ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಅಂಡ್ ಎಲ್ಲಾ ಟೀಮು ಫ್ಯಾನ್ಸ್ಗಳಿಗೂ ಗೊತ್ತು. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯ್ತಂತಂದ್ರು ಅದ್ರ ನೋಡೋ ಮಾತೇ ಇಲ್ಲ. ಎಕ್ಸ್ಟ್ರಾ ಆಗಿರುತ್ತೆ. ಬರ್ತೀನಿ ನಾನು ಹೀಗೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಹೌದು, 2024 IPL ಮತ್ತೆ ಸ್ಟಾರ್ಟ್. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ, ಧೋನಿ ಕೊನೆ IPL ಅಂತಾನೆ ಹೇಳ್ಬೋದು. ಇದು ಖಂಡಿತ ಕೊನೆ IPL ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ IPL ಲಾಸ್ಟ್ ಅಂತ ಹೇಳ್ತಿದ್ರು, ಬಟ್ ಈ ವರ್ಷನೂ ಕೂಡ ಕಮ್ ಬ್ಯಾಕ್ ಆಗಿದ್ದಾರೆ. ಮತ್ತೆ ಲಾಸ್ಟ್ ಇಯರ್ ಕಪ್ ಹೊಡೆದ್ರು ಅಂತ ಗ್ಯಾರಂಟಿ ಇದೆ. ಅದೇ ಹುಮ್ಮಸ್ಸಲ್ಲಿ ಮತ್ತೆ ಈ ಸಲ ಕಪ್ ಗೆಲ್ತಾರ ಅನ್ನೋ ಹುಮ್ಮಸ್ಸಲ್ಲಿ ಬರ್ತಿದ್ದಾರೆ CSK ಅಂಡ್ ಧೋನಿ ಪಡೆ. ಅದೇ ರೀತಿ ಎಲ್ಲಾ ತಂಡಗಳು ಅಷ್ಟೇ ಹುಮ್ಮಸ್ಸಲ್ಲಿ ಆಡ್ತಾರೆ ಅಂತ ಗೊತ್ತು, ಅಷ್ಟೇ ಹುಮ್ಮಸ್ಸಲ್ಲಿ ಆಡ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಸರಿ, ಇವಾಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಏನಂತಂತೆ ನೇರವಾಗಿ. ಹೌದು, IPL 2024 ಮಾರ್ಚ್ 22ರಿಂದ ಸ್ಟಾರ್ಟ್ ಆಗ್ತಿದೆ. ಇದಕ್ಕೆ ಟೈಮ್ ಟೇಬಲ್ ಕೂಡ ರೆಡಿ ಆಗಿದೆ. ಹೌದು, ಟೈಮ್ ಟೇಬಲ್ ಯಾವ ತರ ಇರತ್ತೆ, ಯಾವ್ಯಾವ ಮ್ಯಾಚು, ಯಾವ್ಯಾವ ದಿನ, ಯಾವ್ಯಾವ ಟೈಮಿಂಗು, ಯಾವ್ಯಾವ್ದು ಎಷ್ಟೊತ್ತಿನ ಮ್ಯಾಚ್, ಪ್ರತಿಯೊಂದು ನಾನು ಇಂಟು ಕೊಡ್ತಾ ಹೋಗ್ತೀನಿ. ನಮ್ಮ ಕ್ರಿಕ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ನೋಡಿಲ್ಲೋ ನೋಡ್ತಾ ಇರಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಾವು ಸಿಗ್ತೀವಿ, ಫಾಲೋ ಮಾಡಿ. ಪ್ರತಿ ಇಂಚು ಮಾಹಿತಿ ನಾವು ಕೊಡ್ತಾ ಇರ್ತೀವಿ. ಸರಿ, ಹಾಗಾದ್ರೆ ಇವಾಗ ನಮ್ಮ ಟೈಮ್ ಟೇಬಲ್ ನೋಡ್ಕೊಬರೋಣ ಬನ್ನಿ. ಹೌದು, ಇದು ಟಾಟಾ IPL 2024 ಸಂಪೂರ್ಣ ವೇಳಾಪಟ್ಟಿ. ಪ್ರತಿ ಮ್ಯಾಚು ನಾನು ಹಿಂಟು ಕೊಡ್ತಾ ಹೋಗ್ತೀನಿ ನಮ್ಮ ಗ್ರಾಫಿಕ್ಸ್ ಮೂಲಕ. ನಿಮ್ಗೆ ಏನೇನು ಯಾವ ಮ್ಯಾಚು ಯಾವ ತರ ಇರುತ್ತೆ. ಹೌದು, ಮೊದಲನೇ ಮ್ಯಾಚು ಬೆಂಕಿ ರಣರಂಗಕ್ಕೆ ರೆಡಿ ಆಗ್ತಾ ಇದೆ. ಚೆನ್ನೈ ಗ್ರೌಂಡ್ ಅಂತಾನೆ ಹೇಳ್ಬೋದು. ಫಸ್ಟ್ ಮ್ಯಾಚ್ CSK ವರ್ಸಸ್ RCB. ಯಾರಿಗೆ ಇಷ್ಟ ಇಲ್ಲ ಹೇಳಿ? CSK ಮ್ಯಾಚ್ RCB ಮ್ಯಾಚ್ ನೋಡ್ಬೇಕಂದ್ರೆ ಜನ ಮುಗಿ ಬಿಡ್ತಾರೆ. ಅಂತದ್ರಲ್ಲಿ ಫಸ್ಟ್ ಮ್ಯಾಚ್, ಓಪನಿಂಗ್ ಮ್ಯಾಚ್ CSK ವರ್ಸಸ್ RCB. ಮಾರ್ಚ್ 22 ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಲಿದೆ. ಫ್ರೈಡೆ, ಶುಕ್ರವಾರ, ಟೈಮಿಂಗ್ 6:30ಕ್ಕೆ ಚೆನ್ನೈ ಗ್ರೌಂಡ್ ಅಲ್ಲಿ. ಅದೇ ರೀತಿ ಎರಡನೇ ಪಂದ್ಯ ಪಂಜಾಬ್ ವರ್ಸಸ್ ಡೆಲ್ಲಿ 23 ಮಾರ್ಚ್ ಸ್ಯಾಟರ್ಡೆ, ಶನಿವಾರ 2:30ಕ್ಕೆ. 2:30 ಟಾಸ್ ಅಂದ್ರೆ 6:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಅಂದ್ರೆ ಟಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಅರ್ಧ ಗಂಟೆ ಬಿಟ್ಟು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮೊಹಾಲಿಯಲ್ಲಿ ನಡೆಯಲಿದೆ. ಅದೇ ರೀತಿ ಮೂರನೇ ಮ್ಯಾಚ್ ನೋಡೋದಾದ್ರೆ KKR ವರ್ಸಸ್ ಹೈದರಾಬಾದ್ 23ನೇ ತಾರೀಕಿಗೆ. ಒಂದೇ ದಿನ ಎರಡು ಮ್ಯಾಚು. ಆಬ್ವಿಯಸ್ಲಿ ವೀಕೆಂಡ್ ಅಲ್ಲಿ ಎರಡೆರಡು ಮ್ಯಾಚ್ ಇದೇ ಇರುತ್ತೆ. ಸೊ ಫಸ್ಟ್ ಮ್ಯಾಚ್ಗೆ ಒಂದು ಫಸ್ಟ್ ಮ್ಯಾಚ್ ಇಟ್ಟು ಸೆಕೆಂಡ್ ಮ್ಯಾಚ್ಗೆ ಸ್ಯಾಟರ್ಡೆ ಆಗಿದೆ. KKR ವರ್ಸಸ್ ಹೈದರಾಬಾದ್ 23 ಸ್ಯಾಟರ್ಡೆ 6:30. ಫಸ್ಟ್ ಮ್ಯಾಚ್ 2:30 ಇದ್ರೆ ಎರಡನೇ ಮ್ಯಾಚ್ 6:30 ಕೋಲ್ಕತ್ತಾದಲ್ಲಿ. ಕೋಲ್ಕತ್ತಾ ಫೇವರ್ ಆಗ್ಬೋದು. ಆಮೇಲೆ ಫೋರ್ತ್ ಮ್ಯಾಚ್ ರಾಜಸ್ಥಾನ್ ಲಕ್ನೋ 24 ಸಂಡೇ ಮಧ್ಯಾಹ್ನ ಜೈಪುರ್ ಅಲ್ಲಿ ನಡೆಯಲಿದೆ. ಅದೇ ರೀತಿ GT ಆಮೇಲೆ ಮುಂಬೈ 24ಗೆ ಭಾನುವಾರ ನಡೆಯಲಿದೆ 6:30ಕ್ಕೆ. ಅದು ಅಹಮದಾಬಾದ್ ಅಲ್ಲಿ ನೋಡೋದಾದ್ರೆ ನಾವು ತುಂಬಾ ದೊಡ್ಡನೇ ಗ್ರೌಂಡ್ ಅಂತ ಹೇಳ್ಬೋದು. ನಿಮ್ಗೆಲ್ಲರೂ ಗೊತ್ತಿರೋದಿದೆ. ಮತ್ತೆ ನಮ್ಗೆ RCB ಸಿಗತ್ತೆ. RCB ಪಂಜಾಬ್ 25. RCB ಅಭಿಮಾನಿಗಳು ಪಕ್ಕ ಖಂಡಿತ ನೋಡ್ಕೊಂಡ್ರೆ ಬರ್ತಾ ಇರ್ತೀರಾ RCB ಯಾವ ಮ್ಯಾಚ್ ಇರತ್ತಂತ. ಅದೇ ರೀತಿ RCB ಪಂಜಾಬ್ 25 ಸೋಮವಾರ 6:30ಕ್ಕೆ. ಅದೇ ನಮ್ಮ ಬೆಂಗಳೂರಿನಲ್ಲಿ ನಡೆಯಲಿದೆ. ಅದೇ ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಹೌದು, ಬೆಂಗಳೂರು ಮ್ಯಾಚು ಫಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇವಾಗ ನೆಕ್ಸ್ಟ್ ನೋಡೋಕೆ ಹೋದ್ರೆ CSK ವರ್ಸಸ್ GT. ಧೋನಿ ಮತ್ತು ಯಾರು ಗಿಲ್ ಅಂತಾನೆ ಹೇಳ್ಬೋದು ಆಪೋಸಿಟ್. 26ಕ್ಕೆ 6:30 ಚೆನ್ನೈನಲ್ಲಿ ಎರಡನೇ ಮ್ಯಾಚ್ ಅಂತ ಹೇಳ್ಬೋದು. ಅದೇ ರೀತಿ ಹೈದರಾಬಾದ್ ಮತ್ತು ಮುಂಬೈ 27 6:30ಕ್ಕೆ ಸ್ಟಾರ್ಟ್ ಹೈದರಾಬಾದ್ ಅಲ್ಲಿ. ಅದೇ ರೀತಿ ಮತ್ತೆ ರಾಜಸ್ಥಾನ್ ಡೆಲ್ಲಿ 28ಕ್ಕೆ 6:30 ಟೈಮಿಂಗ್ ಜೈಪುರ್ನಲ್ಲಿ.
ಮತ್ತೆ ಬೆಂಗಳೂರಲ್ಲಿ ನಡೆಯಲಿದೆ RCB ವರ್ಸಸ್ KKR. ಅದು ನಮ್ಮ ಬೆಂಗಳೂರಿನಲ್ಲಿ ನಡೆಯಲಿದೆ RCB ವರ್ಸಸ್ KKR. ಮತ್ತೆ ನೆಕ್ಸ್ಟ್ ಮ್ಯಾಚ್ LC ಲಕ್ನೋ ಪಂಜಾಬ್ 30ನೇ ತಾರೀಕು ಶನಿವಾರ 6:30ಕ್ಕೆ ಲಕ್ನೋ. ಅವಾಗ ಲಕ್ನೋ ಹೋಮ್ ಗ್ರೌಂಡ್ ಆಗಲಿದೆ. ಯಾರಿಗೆ? ಲಕ್ನೋ ಅವರಿಗೆ ಒಳ್ಳೆ ಆಪರ್ಚುನಿಟಿ. ಯಾವ ಹೋಮ್ ಗ್ರೌಂಡ್ ಆಗುತ್ತೋ ಆ ಮ್ಯಾಚ್ ಗೆಲ್ಲೋ ಸಾಧ್ಯತೆಗಳು ಜಾಸ್ತಿ ಇದೆ. ನೆಕ್ಸ್ಟ್ ಮ್ಯಾಚ್ ನೋಡಕ್ ಹೋಗೋಣ ಬನ್ನಿ. GT ವರ್ಸಸ್ ಹೈದರಾಬಾದ್ 31 ಮಾರ್ಚ್ ಸಂಡೇ 2:30ಕ್ಕೆ ಅಹಮದಾಬಾದಲ್ಲಿ. ಅದೇ ರೀತಿ DC CSK ಸಂಡೇ 31 6:30ಕ್ಕೆ ವೈಜಾಗ್ನಲ್ಲಿ ನಡೆಯಲಿದೆ. ಅದೇ ರೀತಿ ಮತ್ತೊಮ್ಮೆ ಮುಂಬೈ ವರ್ಸಸ್ RR 1 ಏಪ್ರಿಲ್ ಅಲ್ಲಿ ಮಂಡೇ 6:30ಕ್ಕೆ ಮುಂಬೈ. ಅದೇ ರೀತಿ ಮತ್ತೆ ಮೂರನೇ ಮ್ಯಾಚ್ ನೋಡೋದಾದ್ರೆ RCB ವರ್ಸಸ್ LCG ಲಕ್ನೋ 2 ಏಪ್ರಿಲ್ ಥರ್ಸ್ಡೇ 6:30ಕ್ಕೆ ಬೆಂಗಳೂರಲ್ಲಿ ನಡೆಯಲಿದೆ. DC ವರ್ಸಸ್ KKR 3 ಏಪ್ರಿಲ್ ಅಲ್ಲಿ 6:30 ವೈಜಾಗ್ನಲ್ಲಿ ನಡೆಯಲಿದೆ. GT ಪಂಜಾಬ್ 4 ಏಪ್ರಿಲ್ 6:30ಕ್ಕೆ ಅಹಮದಾಬಾದ್ ನಡೆಯಲಿದೆ. ಹೈದರಾಬಾದ್ ವರ್ಸಸ್ CSK 5 ಏಪ್ರಿಲ್ ಫ್ರೈಡೆ ಅಹಮದಾಬಾದ್ ಅಲ್ಲಿ ನಡೆಯಲಿದೆ. ಅದೇ ರೀತಿ ಮತ್ತೆ RCBಗೆ ನಮಗೆ ರಾಜಸ್ಥಾನ್ ಸಿಗಲಿದೆ. ನಾವು ರಾಜಸ್ಥಾನ್ ನೋಡೋದಾದ್ರೆ ರಾಜಸ್ಥಾನ್ RCB 6 ಏಪ್ರಿಲ್ ಸ್ಯಾಟರ್ಡೆ ಜೈಪುರ್. ಮುಂಬೈ ವರ್ಸಸ್ DC 7 ಏಪ್ರಿಲ್ ಅಲ್ಲಿ 2:00 ಮಧ್ಯಾಹ್ನ ಮುಂಬೈಲಿ. ಕೊನೆ ಪಂದ್ಯ LSG GT 7 ಏಪ್ರಿಲ್ ಸಂಡೇ 6:30ಕ್ಕೆ ಲಕ್ನೋದಲ್ಲಿ. ಇಷ್ಟು ನಮ್ಮ IPL 2024ರ ವೇಳಾಪಟ್ಟಿ ಸಂಪೂರ್ಣ ಇದೆ. ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ IPL ನಲ್ಲಿ ಯಾವುದೇ ತಂಡ ಯಾವುದೇ ಹೋಮ್ ಗ್ರೌಂಡ್ ಅಲ್ಲಿ ಆಡಿದ್ರು ಅದು ಅವ್ರಿಗೆ ಫೇವರ್ ಆಗಿರುತ್ತೆ. ಯಾಕಂದ್ರೆ ಹೋಮ್ ಗ್ರೌಂಡ್ ಅವ್ರಿಗೆ ಫ್ಯಾನ್ ಬೇಸ್ ಇರತ್ತೆ. ಅದೇ ರೀತಿ ಅವ್ರಿಗೆ ಕಾನ್ಫಿಡೆಂಟ್ ಇರುತ್ತೆ. ಅವ್ರ ಪಿಚ್ ಅನ್ನ ಅವ್ರನ್ನ ಅರ್ತ್ಕೊಂಡಿರ್ತಾರೆ. ಹೇಗೆ ಆಡ್ಬೋದು, ಯಾವ ತರ ಬೌಲಿಂಗು ಬ್ಯಾಟಿಂಗು ಯಾವ ತರ ಸೆಟಪ್ ಮಾಡ್ಬೋದು ಅನ್ನೋದು ಅದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇದಿಷ್ಟು ನಮ್ಮ ಟಾಟಾ IPL 2024ರ ವೇಳಾಪಟ್ಟಿ. ಮತ್ತೆ ಇದೆಲ್ಲ ನಿಮ್ಮ ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೀನಿ. ಕ್ರಿಕೆಟ್ ಸರ್ಕಲ್ ಕನ್ನಡನ ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದವರೆಲ್ಲ ನೋಡ್ತಾ ಇರಿ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ಥ್ಯಾಂಕ್ ಯು.